ಪ್ರತಿನಿತ್ಯ ನೀವು ಶಾಲೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀರಿ, ಹೌದಾ? ಮಾಡ್ತೀರಾ ಇಲ್ಲ? ಪ್ರಾರ್ಥನೆ ಮಾಡುವುದರಿಂದ ನೀವು ಪ್ರತಿನಿತ್ಯ ಒಂದು ಕಲಿಕೆಯನ್ನ ಕಲಿತಿರ್ತೀರಿ. ಆದ್ರೆ ಏನು ಅನ್ನೋದನ್ನ ನೀವು ಅರ್ಥಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾದ್ರೆ ನೀವು ಪ್ರಾರ್ಥನೆಯಲ್ಲಿ ಏನೇನು ಕಲಿತೀರಿ? ಪ್ರಾರ್ಥನೆ ಮಾಡುವುದರಿಂದ ಸಾಮೂಹಿಕವಾಗಿ ನಿಮ್ಗೆ ಏನು ಅರಿವು ಬರ್ತದೆ? ಏನ್ ಬರ್ತದೆ ಹೇಳ್ರಿ? ದಿನ ಪ್ರಶ್ನೆಗಳನ್ನ ಕೇಳ್ತೀರಿ, ನುಡಿಮುತ್ತುಗಳನ್ನು ಹೇಳ್ತೀರಿ, ಪಂಚಾಂಗ ಪಟ್ಟಣವನ್ನ ಹೇಳ್ತೀರಿ, ಆಮೇಲೆ ಭಾರತ ಸಂವಿಧಾನ ಪೀಠಿಕೆ ಹೇಳ್ತೀರಿ, ರಾಷ್ಟ್ರಗೀತೆ ಹೇಳ್ತೀರಿ, ನಾಡಗೀತೆ ಹೇಳ್ತೀರಿ, ಪುಸ್ತಕ ಪರಿಚಯ ಮಾಡ್ತೀರಿ, ಹೌದಾ? ಇದು ಅಲ್ಲದೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಂಶವನ್ನ ನೀವು ಪ್ರತಿನಿತ್ಯ ಕಲಿತಿರ್ತೀರಿ. ಆದ್ರೆ ಆ ಅಂಶ ಯಾವುದು ಅನ್ನುವುದು ಕಲ್ಪನೆ ನಿಮಗೆ ಇರೋದಿಲ್ಲ. ಸೊ ಹೇಳಿದ ಮೇಲೆ ನಿಮ್ಗೆ ಅನಿಸ್ತದೆ ಹೌದಲ್ಲ ಅಂತೇಳಿ. ಆದ್ರೆ ಪ್ರತಿ ಶಾಲೆಯಲ್ಲಿ ಈ ಪ್ರಾರ್ಥನೆ ಮಾಡುವುದರಿಂದ ನಾವು ದೇಶದ ಏಕತೆಯನ್ನ ಕಾಣ್ತೀವಿ ನಾವು, ಹೌದಾ? ಶಾಲೆಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀವಿ. ಮೇಲ್ವರ್ಗದವರು, ಕೆಳವರ್ಗದವರು, ಸಣ್ಣವರು, ದೊಡ್ಡವರು ಅಂತ ಭಾವನೆ ಏನಾದ್ರೂ ಇರ್ತದೆ ಇದರಲ್ಲಿ? ಇರ್ತದೆ. ನೀವೆಲ್ಲರೂ ಸಾಮೂಹಿಕವಾಗಿ ಒಂದೇ ಸಲ ನಿಲ್ತೀರ. ಬಡವ್ರ ಮಕ್ಕಳು ನಿಂತಿರ್ತೀರಿ, ಶ್ರೀಮಂತರ ಮಕ್ಕಳು ನಿಂತಿರ್ತೀರಿ, ಮೇಲ್ಜಾತಿಯವರು ನಿಂದಿರ್ತೀವಿ, ಕೆಳಜಾತಿಯವರು ನಿಂದಿರ್ತೀವಿ. ಎಲ್ಲ ವರ್ಗದ ಜನರು ಸಾಮೂಹಿಕವಾಗಿ ಪ್ರಾರ್ಥನೆಯೆಲ್ಲ ನಿಲ್ತೀವಿ. ಆದ್ರೆ ನಾವೆಲ್ಲರೂ ಸಮಾನ ಅನ್ನುವ ಭಾವನೆ ಇದರಿಂದ ಕಲಿತೀವಿ. ಜೊತೆಗೆ ಶಾಲೆಯಲ್ಲಿ ಎಲ್ಲಾ ಧರ್ಮದ ಮಕ್ಕಳು ಇರ್ತವೆ. ಉದಾಹರಣೆಗೆ ನಾವು ಹಿಂದೂ ಧರ್ಮವನ್ನು ಲೆಕ್ಕ ಹಾಕ್ಬೇಕಾಗಿತ್ತು ಅಂದ್ರೆ ಈ ಓಂಕಾರ ಏನು ತೋರಿಸೋದಲ್ಲ ಚಿತ್ರ, ಇದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಜೊತೆಗೆ ಇದೊಂದು ಚಂದ್ರ ಕಾಣಿಸ್ತದೆ ನಿಮಗೆ, ಇದು ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂದ್ರೆ ಮೊಹಮ್ಮದಿಯರ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಂತರ ನಾವು ಶಿಲ್ಬೆ ಆಕಾರವನ್ನು ನೋಡ್ತೀವಿ, ಇದು ಕ್ರಿಶ್ಚಿಯನ್ ಧರ್ಮವನ್ನ ಸೂಚಿಸುವಂತ ಸಂಕೇತ. ಇವು ಎಲ್ಲ ಮೂರು ಸಂಕೇತಗಳು ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಆದರೂ ಕೂಡ ನಾವು ಶಾಲೆಯಲ್ಲಿ ಮಾತ್ರ ಎಲ್ಲರೂ ತಾಯಿ ಮಕ್ಕಳಂತಿರ್ತೀವಿ, ಅಣ್ಣ ತಂಗಿಯರಂತಿರ್ತೀವಿ, ಹೌದಾ? ಇರ್ತೀರೇನ್ ಜಗಳಾಡ್ತೀರಿ ನೀವು? ಇರ್ತೀರಲ್ಲ, ತಾಯಿ ಮಕ್ಕಳಂತಿರ್ತೀವಿ, ಅಣ್ಣ ತಂಗಿ ಅಂತ ಇರ್ತೀರಿ, ಅಣ್ಣ ತಂಗಿ ತರನೇ ಇರ್ತೀರಿ, ಹೌದಾ? ಅಣ್ಣ ತಮ್ಮಂದ್ರಂತನೂ ಇರ್ತೀರಿ. ಈ ಒಟ್ಟಿನಲ್ಲಿ ನಾವು ಪ್ರಾರ್ಥನೆಯಿಂದ ಏನು ಕಲಿತೀವಿ ಅಂದ್ರೆ ನಾವೆಲ್ಲರೂ ಒಂದಾಗಿದ್ದೀವಿ ಅಂತ ಕಲಿತೀವಿ. ಪ್ರಾರ್ಥನೆಯಲ್ಲಿ ನಾವೆಲ್ಲ ಕಲಿಯುವಂಥದ್ದು ಏನು ಅಂದ್ರೆ ಒಂದಾಗಿದ್ದೀವಿ ಅಂತ, ಭಿನ್ನತೆ ಇಲ್ಲ, ಎಲ್ಲರೂ ಒಂದೇ. ಅಂದ್ರೆ ಇದು ನಮ್ಮ ದೇಶಕ್ಕೆ ಇತ್ತೀಚಿನ ದಿನಗಳಲ್ಲಿ ಬೇಕಾಗಿರ್ತಕ್ಕಂಥ ಮಂತ್ರ. ಇದು ನಾವೆಲ್ಲರೂ ಒಂದೇ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನಬೇಕು ಆಗಿತ್ತು ಅಂದ್ರೆ ನಾವೆಲ್ಲರೂ ಒಂದಾಗಿ ಇರಬೇಕು ಅನ್ನೋದು ಈ ಪ್ರಾರ್ಥನೆಯಿಂದ ನಾವು ಕಲಿಯುವಂತ ಅಂಶ. ಆಯ್ತಾ? ಇದು ತಿಳ್ಕೋಬೇಕು. ನೀವು ಊಟ ಮಾಡುವಾಗಲೂ ಕೂಡ ನೀವು ಡೈನಿಂಗ್ ಹಾಲಲ್ಲಿ ಕೂಡ್ತೀರಿ, ಎಲ್ಲರೂ ಏನು ಬೇರೆ 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 ಕೂಡ್ತೀರೇನು? ಅಲ್ಲಿ ವರ್ಗವಾರು ಕೂಡ್ತೀರೆ? ಎಲ್ಲರೂ ಸಾಮೂಹಿಕವಾಗಿ ಒಂದೇ ಪಂಕ್ತಿಯಲ್ಲಿ ಕೂಡ್ತೀವಲ್ಲ ನಾವು ಈ ಡೈನಿಂಗ್ ಹಾಲಲ್ಲಿ, ಕೂಡ್ತೀವೇ ಇಲ್ಲ? ಕೂಡ್ಬೇಕಾದ್ರೆ ಅವ್ರಿಗೊಂದು ಊಟ ಇವ್ರಿಗೊಂದು ಊಟ ಏನಾದ್ರೂ ನಾವು ಹಾಕ್ತಿವೇನಾ? ಎಲ್ಲರಿಗೆ ಸರ್ಕಾರ ಏನ್ ಕೊಟ್ಟಿರ್ತದ ಅದೇ ಊಟನೇ ಕೊಡ್ತೀವಿ, ಹೌದಾ? ಮತ್ತೊಂದು ನೀವು ಏನ್ ಗಮನಿಸ್ಬೇಕು ಶಾಲೆಯಲ್ಲಿ ಅಂದ್ರೆ ಎಲ್ಲರೂ ಒಂದೇ ತರದ ಬಟ್ಟೆಗಳನ್ನು ಹಾಕೊಂಡಿರ್ತೀರಿ. ಈ ಸರ್ಕಾರಿ ಶಾಲೆ ಬಟ್ಟೆಗಳು ಹಾಕೊಂಡಿರ್ತೀರಲ್ಲ, ಇಲ್ಲಿ ಶ್ರೀಮಂತರು ನೀವು ಇರ್ತೀರಿ ಮನೆಯಾಗ, ದೊಡ್ಡ ದೊಡ್ಡ ಶ್ರೀಮಂತರು ಇದ್ರು ಕೂಡ ನಿಮ್ಮ ಮನೆಯಲ್ಲಿ ಹಬ್ಬ ಹರಿದಿನಗಳಿಗೆ ಬೇರೆ ಬೇರೆ ಬಟ್ಟೆ ಹಾಕೊಂತೀರಿ. ಆದ್ರೆ ಶಾಲೆಗೆ ಬಂದಾಗ ಮಾತ್ರ ಎಲ್ಲರೂ ಒಂದೇ ನಮೂನಿ ಬಟ್ಟೆಗಳನ್ನು ಹಾಕೊಂಡು ನಾವೆಲ್ಲರೂ ಒಂದೇ ಅನ್ನೋದನ್ನ ನಾವೇನ್ ಮಾಡ್ತೀವಿ? ಗುರುತಿಸ್ತೀವಿ. ಸೊ ಆ ನಿಟ್ಟಿನಲ್ಲಿ ಶಾಲೆಯಲ್ಲಿ ಪ್ರಾರ್ಥನಾ ಸಮಯದಲ್ಲಿ ಮತ್ತು ಶಾಲೆಯ ಬಿಸಿ ಊಟ ಭೋಜನ ಅಂದ್ರೆ ಭೋಜನವನ್ನ ಸವಿಯುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಒಂದೇ ಅನ್ನುವ ಭಾವನೆಯನ್ನ ಮೂಡಿಸಬೇಕು ಅಂತೇಳಿ ಸರ್ಕಾರ ಏನ್ ಮಾಡಿದ? ಎಲ್ಲರಿಗೆ ಸಮವಸ್ತ್ರ, ಎಲ್ಲರಿಗೆ ಪಠ್ಯಪುಸ್ತಕ, ಎಲ್ಲರಿಗೆ ಮತ್ತು ಶೂ ಸಾಕ್ಸ್ ಅನ್ನು ಕೊಡ್ತದೆ. ಜೊತೆಗೆ ಎಲ್ಲರಿಗೆ ಒಂದೇ ತರದ ಊಟವನ್ನ ಕೊಡ್ತದೆ. ಈ ರೀತಿಯಾಗಿ ನಾವು ಏಕತೆಯನ್ನ ಮೆರೆಯುವಂತ ಕಾಲ, ಯಾವುದೇ ತರದ ಜಾತಿ ಭೇದಗಳನ್ನ ಮಾಡದೆ ನೀವೆಲ್ಲರೂ ಶಾಲೆಯಲ್ಲಿ ಏಕತೆಯಾಗಿ ಇರಬೇಕು, ಐಕ್ಯತೆಯನ್ನ ಸಾರಬೇಕು. ಅರ್ಥ ಆಯ್ತಾ? ಓಕೆ, ಡನ್.